ಚೆನ್ನೈನಲ್ಲಿ ಇಂದು ನಡೆದ ತಿರುಮುರೈ ತಿರುವಿಜಾ ಕಾರ್ಯಕ್ರಮವನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿ ಮಾತನಾಡಿದರು. ಭಾಷೆಗಳು, ಧರ್ಮಗಳು ಮತ್ತು ಪದ್ಧತಿಗಳ ವಿಷಯದಲ್ಲಿ ಭಾರತದಲ್ಲಿ ಅಪಾರ ವೈವಿಧ್ಯತೆ ಇದ್ದರೂ ಭಾರತದ ಜನರು ಸಾಮಾನ್ಯ ಸಂಸ್ಕೃತಿ ಮತ್ತು ಪರಂಪರೆಯ ಸಾಮಾನ್ಯ ಎಳೆಯಿಂದ ಒಂದಾಗಿದ್ದಾರೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಏಕತೆಯ ಅಡಿಪಾಯದ ಅಂಶಗಳನ್ನು ಸವಾಲು ಮಾಡಲು ಸಂಘಟಿತ ಅಭಿಯಾನ ನಡೆಯುತ್ತಿದೆ. ಭಾರತ ಒಂದು ರಾಷ್ಟ್ರವಲ್ಲ, ಇದು ವಿಭಿನ್ನ ರಾಜ್ಯಗಳ ಒಕ್ಕೂಟ ಎಂಬ ಕಲ್ಪನೆಯನ್ನು ನಿರಂತರವಾಗಿ ಪ್ರಚಾರ ಮಾಡುವ ಕಾರ್ಯದಲ್ಲಿ ಈ ಸಂಘಟನೆಗಳು ತೊಡಗಿದ್ದು, ಇದು ಅತ್ಯಂತ ಅಪಾಯಕಾರಿ ಎಂದು ಹೇಳಿದರು. ಭಾರತದ ಏಕತೆಯನ್ನು ಹಾಳು ಮಾಡುವ ಪ್ರತ್ಯೇಕತಾವಾದಿ ಪ್ರವೃತ್ತಿಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪರಿಣಾಮಕಾರಿಯಾಗಿ ಪರಿಹರಿಸುತ್ತಿದ್ದಾರೆ ಎಂದ ಸಚಿವ ರಾಜನಾಥ್ ಸಿಂಗ್, ಪ್ರಧಾನಿಯ ದೂರದೃಷ್ಟಿಯ ನಾಯಕತ್ವದಲ್ಲಿ ಇಡೀ ರಾಷ್ಟ್ರವನ್ನು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒಟ್ಟುಗೂಡಿಸಲಾಗುತ್ತಿದೆ ಎಂದರು. ತಮಿಳುನಾಡಿನ ಪರಂಪರೆ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವ ಉದ್ದೇಶದಿಂದ ಈ ವರ್ಷ ಕಾಶಿ ತಮಿಳು ಸಂಗಮವನ್ನು ನಡೆಸಲು ಪ್ರಧಾನಿ ನರೇಂದ್ರ ಮೋದಿಯವರು ಉತ್ಸುಕರಾಗಿರುವುದಾಗಿ ಸಚಿವರು ಹೇಳಿದರು. And the goddess Parvati, the embodiment of the divine energy and the feminine strength. The celestial union signifies the cosmic balance and inseparable nature of the male and female energy in the universe, sometimes also referred to as Purus and Prakriti. The mesmerizing depiction of the divine wedding of goddess Meenakshi Amman, the Lord Sundareswar, reminded me of the tradition of Hartalika Teej celebrated in many parts of North India, which is based on the marriage of Lord Shiva and Ma Parvati. It is another reminder, if any is needed at all, of the cultural unity of India. Unity in diversity is a phrase often used to describe the unique cultural tapestry of India.